ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಹಾಗಾದರೆ ಈ ಬಾರಿಯ ಫ್ಲವರ್ ಶೋನ ವಿಶೇಷತೆಗಳೇನು, ಜೊತೆಗೆ ಸಾರ್ವಜನಿಕರಿಗೆ ಯಾವಾಗಿನಿಂದ ಅವಕಾಶ ಇರುತ್ತೆ, ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹೂವುಗಳ ಲೋಕ. ವಿಶ್ವಗುರು ಬಸವಣ್ಣ ಥೀಮ್ನಲ್ಲಿ ಫ್ಲವರ್ ಶೋ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಸಿಎಂ ಘೋಷಣೆ. ಇಂದಿನಿಂದ ಜನವರಿ 28ರ ತನಕ ಫ್ಲವರ್ ಶೋ. ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ನಲ್ಲಿ ತೋಟಗಾರಿಕಾ ಇಲಾಖೆ ಇವತ್ತಿನಿಂದ 28ನೇ ತಾರೀಕಿನ ತನಕ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಿದೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಅನುಭವ ಮಂಟಪ ಅರಳಿದೆ. ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯಾಧಾರಿತ 215ನೇ ಫ್ಲವರ್ ಶೋ ಇದಾಗಿದ್ದು 32 ಲಕ್ಷ ಹೂಗಳಿಂದ ಅನುಭವ ಮಂಟಪ ಸೇರಿದಂತೆ ಹಲವು ಕಲಾಕೃತಿಗಳನ್ನ ಬಿಡಿಸಲಾಗಿದೆ. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಫಲಪುಷ್ಪ ಪ್ರದರ್ಶನವನ್ನ ಉದ್ಘಾಟನೆ ಮಾಡಿದ್ರು. ಬಳಿಕ ಫ್ಲವರ್ ಶೋ ವೀಕ್ಷಣೆ ಮಾಡಿದಂತಹ ಸಿಎಂ ಬಸವಣ್ಣ ಅವರಿಗೆ ಈ ಫ್ಲವರ್ ಶೋ ಅರ್ಪಣೆ ಮಾಡ್ತಿದ್ದೀವಿ. ಬಸವಣ್ಣ ಅವರು ಕರ್ನಾಟಕ ಸಾಂಸ್ಕೃತಿಕ ನಾಯಕರು. ಬಸವಣ್ಣ ಇಂದಿನಿಂದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನ ತೋಟಗಾರಿಕೆ ಇಲಾಖೆಯವರು ಏರ್ಪಾಡು ಮಾಡಿದ್ರು. ಈ ಸಾರಿಯ ವಿಶೇಷ ಏನಪ್ಪಾ ಅಂತಂದ್ರೆ ಬಸವ ಅತಿ ಶರಣರ ವಚನ ಸಾಹಿತ್ಯದ ಆಧಾರದ ಮೇಲೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಇದು ಇವತ್ತಿನಿಂದ 28ನೇ ತಾರೀಕಿನವರೆಗೂ ಕೂಡ ನಡೀತದೆ. ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರಿಬೇಕು ಅಂತೇಳಿ ಬಹಳ ಜನ ಒತ್ತಾಯ ಮಾಡಿದ್ರು. ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಫಲ ಪ್ರದರ್ಶನ ಜನವರಿ 28ರ ತನಕ ಕೂಡ ಇರುತ್ತೆ. ಸಾರ್ವಜನಿಕರು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ತನಕ ವೀಕ್ಷಣೆ ಮಾಡಬಹುದಾಗಿದೆ. ಗಾಜಿನ ಮನೆ ಒಳಗೆ ಅಕ್ಕಮಾದೇವಿ, ಅಂಬಿಗರ ಚೌಡಯ್ಯ, ಹಡದಪ್ಪ ಅಪ್ಪಣ್ಣ, ಕುಂಬಾರ ಗುಡ್ಡಣ್ಣ, ಮಡಿವಾಳ ಮಾಚಿದೇವರನ್ನ ಪೀಠದ ಮೇಲಿರಿಸಿ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಇನ್ನು ಈ ಬಾರಿಯ ಫ್ಲವರ್ ಶೋನಲ್ಲಿ ವಿಶ್ವಗುರು ಬಸವಣ್ಣ ಅವರನ್ನ ಅರಳಿಸಲಾಗಿದ್ದು ಸಾಂಸ್ಕೃತಿಕ ಸಂಕೇತವನ್ನ ಎತ್ತಿ ಹಿಡಿತಾ ಇದ್ದು ಸಾರ್ವಜನಿಕರು ಕಣ್ತುಂಬಿಕೊಳ್ಳಬಹುದಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.